ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಾ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಹಾರ್ಕದಲ್ಲಿ ಓದುತ್ತಿದ್ದೇನೆ. ಕಳೆದ ವಿಡಿಯೋದಲ್ಲಿ ನಿಮಗೆ ನಾನು 2ರಿಂದ 12ರವರೆಗೆ ಬಾಧ್ಯತೆ ನಿಯಮವನ್ನು ಹೇಳಿಕೊಟ್ಟಿದ್ದೇನೆ. ಇಂದಿನ ವಿಡಿಯೋದಲ್ಲಿ ನಾನು 13ರ ಬಾಧ್ಯತೆ ನಿಯಮವನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಬಾಧ್ಯತೆ ನಿಯಮ ಸಂಖ್ಯೆ 13. ಒಂದು ಸಂಖ್ಯೆಯ ಬಿಡಿ ಸ್ಥಾನವನ್ನು 9ರಿಂದ ಗುಣಿಸಿ ಉಳಿದ ಸ್ಥಾನಗಳಲ್ಲಿ ಈ ಗುಣಲಬ್ಧವನ್ನು ಕಳೆಯಬೇಕು. ನಂತರ ಬಂದ ವ್ಯತ್ಯಾಸದ ಬಿಡಿ ಸ್ಥಾನವನ್ನು 9ರಿಂದ ಗುಣಿಸಿ ಉಳಿದ ಸ್ಥಾನಗಳಲ್ಲಿ ಕಳೆಯಬೇಕು. ಹೀಗೆಯೇ 0 ಅಥವಾ 2 13ರ ಗುಣಕ ಬರುವವರೆಗೆ ಮುಂದುವರೆಸಬೇಕು. ವ್ಯತ್ಯಾಸ 0 ಅಥವಾ 13ರ ಗುಣಕ ಹೊರತುಪಡಿಸಿ ಬೇರೆ ಯಾವ ಸಂಖ್ಯೆ ಬಂದರೂ ಕೊಟ್ಟಿರುವ ಸಂಖ್ಯೆ 13ರಿಂದ ನಿಶೇಷವಾಗಿ ಭಾಗವಾಗುವುದಿಲ್ಲ. ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಮೊದಲನೇದು 585. 585 ಸಂಖ್ಯೆಯನ್ನು ತೆಗೆದುಕೊಂಡು ಬಿಡಿಸ್ಥಾನದ ಅಂಕೆ 5. 5ಅನ್ನು 9ರಿಂದ ಗುಣಿಸಿದಾಗ 45 ಗುಣಲಬ್ಧ ಬರುತ್ತದೆ. ಇನ್ನು ಉಳಿದ ಸಂಖ್ಯೆಗಳನ್ನು ತೆಗೆದುಕೊಂಡು 45 ಗುಣಲಬ್ಧವನ್ನು ತೆಗೆದುಕೊಂಡು ಉಳಿದ ಸ್ಥಾನಗಳಿಂದ ಕಳೆಯಬೇಕು. ಸಂಖ್ಯೆ 13 ಬಂದಿದೆ, 13ರ ಗುಣಕ ಆಗಿದೆ. ಆದ್ದರಿಂದ ಇದು ನಿಶೇಷವಾಗಿ ಭಾಗವಾಗುತ್ತದೆ. ಇದನ್ನು ಪರೀಕ್ಷಿಸಿ ಸರಿಯೋ ತಪ್ಪೋ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಉದಾಹರಣೆ 2. 611. 611 ತೆಗೆದುಕೊಂಡು ಉಳಿದ ಬಿಡಿ ಸ್ಥಾನದ ಅಂಕಿ 1. 1ಅನ್ನು 9ರಿಂದ ಗುಣಿಸಿದಾಗ 9 ಬರುತ್ತದೆ. ಉಳಿದ ಸಂಖ್ಯೆಗಳು 61. ಗುಣಲಬ್ಧ 9. 61ರಿಂದ 9ಅನ್ನು ಕಳೆದಾಗ 52 ಬರುತ್ತದೆ. 52ಅನ್ನು ಮತ್ತೆ ಗುಣಿಸಬೇಕು. ಬಿಡಿ ಸ್ಥಾನದ ಅಂಕಿ 2. 2ಅನ್ನು 9ರಿಂದ ಗುಣಿಸಿದಾಗ 18 ಗುಣಲಬ್ಧ ಬರುತ್ತದೆ. 9 ಚಿಕ್ಕ ಸಂಖ್ಯೆ ಆಗಿದೆ, 18 ದೊಡ್ಡ ಸಂಖ್ಯೆ ಆಗಿದೆ. ಮೊದಲು ದೊಡ್ಡ ಸಂಖ್ಯೆಯನ್ನು ಬರೆದುಕೊಂಡು ಚಿಕ್ಕ ಸಂಖ್ಯೆಯನ್ನು ಕಳೆಯಬೇಕು. 18ರಿಂದ 5ಅನ್ನು ಕಳೆದಾಗ 13 ಬರುತ್ತದೆ. 13ರ ಸಂಖ್ಯೆಯ ಗುಣಕವಾಗಿದೆ. ಉದಾಹರಣೆ 3. 1027. 1027ಅನ್ನು ತೆಗೆದುಕೊಂಡು ಬಿಡಿ ಸ್ಥಾನದ ಅಂಕಿ 7. 7ಅನ್ನು 9ರಿಂದ ಗುಣಿಸಿದಾಗ 63 ಬರುತ್ತದೆ. ಉಳಿದ ಸಂಖ್ಯೆಗಳಿಂದ 63 ಗುಣಲಬ್ಧವನ್ನು ಕಳೆದಾಗ 39 ಬರುತ್ತದೆ. 39 13ರ ಗುಣಕವಾಗಿದೆ. ಉದಾಹರಣೆ 4. 11258. 11258ಅನ್ನು ತೆಗೆದುಕೊಂಡು ಬಿಡಿ ಸ್ಥಾನದ ಅಂಕಿ 8. 8ಅನ್ನು 9ರಿಂದ ಗುಣಿಸಿದಾಗ 72 ಬರುತ್ತದೆ. ಉಳಿದ ಸಂಖ್ಯೆಗಳಿಂದ 72ಅನ್ನು ಕಳೆದಾಗ 1053 ಬರುತ್ತದೆ. ಬಿಡಿ ಸ್ಥಾನದ ಅಂಕಿ 3. 3ಅನ್ನು 9ರಿಂದ ಗುಣಿಸಿದಾಗ 27 ಬರುತ್ತದೆ. 105ಅನ್ನು ತೆಗೆದುಕೊಂಡು 27ರಿಂದ ಕಳೆದಾಗ 78 ಬರುತ್ತದೆ. ಈ 78 13ರ ಗುಣಕವಾಗಿದೆ. ಈ ಎಲ್ಲ ಸಂಖ್ಯೆಗಳನ್ನು ನೀವು ಪರೀಕ್ಷಿಸಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.